ಪ್ರಿಯ ವೀಕ್ಷಕರೇ ನಮಸ್ಕಾರ. ಇಂದು ನಾವು ನಿಮಗೆ ಪರಿಚಯಿಸುತ್ತಿರುವುದು ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಉಯಿಲ್ದೊರೆ ರಂಗನಾಥಪುರ ಗ್ರಾಮದಲ್ಲಿರುವ ಐತಿಹಾಸಿಕ ಹಾಗೂ ಪವಿತ್ರ ಕ್ಷೇತ್ರವಾದ ಶ್ರೀ ಮರಡಿ ರಂಗನಾಥ ಸ್ವಾಮಿಯವರ ದೇವಾಲಯ. ಪ್ರಕೃತಿ ಸೊಬಗಿನ ನಡುವೆ ಮರಡಿ ಗುಡ್ಡದ ಮೇಲೆ ನೆಲೆಸಿರುವ ಈ ದೇವಾಲಯವು ಪುರಾತನ ಇತಿಹಾಸವನ್ನು ಹೊಂದಿದ್ದು ಭಕ್ತರ ಶ್ರೀ ಮರಡಿ ರಂಗನಾಥ ಸ್ವಾಮಿಯವರ ಸಾಲಿಗ್ರಾಮ ರೂಪದಲ್ಲಿ ವಿರಾಜಮಾನರಾಗಿದ್ದು ನಂಬಿ ಬರುವ ಭಕ್ತರಿಗೆ ತಮ್ಮ ಕೃಪಾ ಕಟಾಕ್ಷವನ್ನು ನೀಡುತ್ತಿದ್ದಾರೆ. ಈ ಕ್ಷೇತ್ರದ ವಿಶೇಷವೇನೆಂದರೆ ಸ್ವಾಮಿಯವರು ಎಡ ಅಥವಾ ಬಲ ಹೂವಿನ ಪ್ರಸಾದದ ಮೂಲಕ ಭಕ್ತರ ಮನದಾಳದ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಿದ್ದಾರೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಇದರಿಂದ ದೂರದೂರಿನಿಂದಲೂ ಸಾವಿರಾರು ಭಕ್ತರು ಆಗಮಿಸಿ ತಮ್ಮ ಸಂಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಿದ್ದಾರೆ. ದೇವಾಲಯದ ಬಗ್ಗೆ ಮಾಹಿತಿ ನೀಡಿದ ಅರ್ಚಕರಾದ ಕುಶಾಲ್ ಅವರು, ಮಲಾಯ ಮಹಾತ್ಮನೆ ಸಾಲಿಗ್ರಾಮ ವಾಸ ನಿವಾಸಾಯ ಕಾಲದಿಂದಲೂ ಶ್ರೀ ಕ್ಷೇತ್ರವು ಭಕ್ತರ ನಂಬಿಕೆಯ ತಾಣವಾಗಿದೆ. ದೇವಾಲಯದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಗ್ರಾಮಸ್ಥರ ಹಾಗೂ ಭಕ್ತರು ಸಹಕಾರದಿಂದ ದೇವಾಲಯವು ದಿನದಿಂದ ದಿನಕ್ಕೆ ಅಭಿವೃದ್ಧಿಯತ್ತ ಸಾಗುತ್ತಿದ್ದು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಬೆಳೆಯುತ್ತಿದೆ ಎಂದು ತಿಳಿಸಿದರು. ಆಧ್ಯಾತ್ಮಿಕ ಶಾಂತಿ, ಭಕ್ತಿ ಮತ್ತು ನಂಬಿಕೆಯ ಸಂಕೇತವಾಗಿರುವ ಶ್ರೀ ಮರಡಿ ರಂಗನಾಥ ಸ್ವಾಮಿಯವರ ಈ ಕ್ಷೇತ್ರವು ಭಕ್ತರ ಬದುಕಿನಲ್ಲಿ ಹೊಸ ಆಶಾಕಿರಣವನ್ನು ಮೂಡಿಸುತ್ತಿದೆ. ನಮಸ್ಕಾರ, ನಾವು ನಿಮ್ಮ ಅನಿಲ್ ಕುಮಾರ್. ಈ ದಿನ ಏನು ಅಧಿಕ ಮಾಸದ ಹುಣ್ಣಿಮೆ ಪ್ರಯುಕ್ತ ನಾವು ತುಮಕೂರು ಜಿಲ್ಲೆಯ ಶಿರಾ ತಾಲೂಕು ಇತಿಹಾಸ ಪ್ರಸಿದ್ಧಿ ಹೊಂದಿರತಕ್ಕಂಥ ಶ್ರೀ ಮರಡಿ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ನಾವು ಬಂದಿರೋವಂಥದ್ದು. ಈ ದೇವಾಲಯದ ಅರ್ಚಕರಾದಂತಹ ಕುಶಲವ್ರನ್ನ ಜೊತೆ ಇರುವಂಥದ್ದು. ಅವ್ರನ್ನ ಕೇಳ್ತಾ ಹೋಗ್ತೀನಿ, ದೇವಸ್ಥಾನದ ಇತಿಹಾಸಗಳೇನು, ಈ ದಿನದ ವಿಶೇಷಗಳೇನು ಅನ್ನುವಂಥದ್ದು. ಹರಿ ಓಂ ಸಚ್ಚಿದಾನಂದ ಸ್ವರೂಪಾಯ ನಿರ್ಮಲಾಯ ಮಹಾತ್ಮನೆ ಸಾಲಿಗ್ರಾಮ ವಾಸ ನಿವಾಸಾಯ ಶ್ರೀ ಮರಡಿ ರಂಗನಾಥಾಯ ಭಜೇಹಂ ಶಂಕರ ಮಧ್ವರಾಮಾನುಜ ರೇಣುಕಾ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಮಹಾಲಕ್ಷ್ಮೀ ಸಮೇತಸ್ಯ ಮರಡಿ ರಂಗನಾಥ ಸ್ವಾಮಿನೇ ನಮಃ. ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿ ಉಯಿಲ್ದೊರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಇತಿಹಾಸ ಪ್ರಸಿದ್ಧವಾದಂತಹ ಶ್ರೀ ಮರಡಿ ರಂಗನಾಥ ಸ್ವಾಮಿಯವರ ಕ್ಷೇತ್ರ ಇದಾಗಿದೆ. ಇಲ್ಲಿ ಸಾಲಿಗ್ರಾಮ ತುಂಬ ವಿಶೇಷವಾಗಿರುತ್ತದೆ. ಸಾಲಿಗ್ರಾಮವು ಒಮ್ಮೆ ಪಂಪಾ ನದಿ ತೀರದಲ್ಲಿ ಒಂದು ಕಲ್ಲಿನ ರೂಪದಲ್ಲಿ, ಅಂದರೆ ಗುಂಡ್ಕಲ್ಲಿನ ರೂಪದಲ್ಲಿ ಸ್ವಾಮಿಯವರು ದರ್ಶನ ಕೊಡ್ತಾರೆ. ಅವ್ರು ಯಾವ ರೀತಿಯಾಗಿ ಅಂದರೆ ಕಾಮಶೆಟ್ಟಪ್ಪ ಮತ್ತು ಮರಳಶೆಟ್ಟಪ್ಪ ಅನ್ನೋ ಇಬ್ಬರು ಮುತ್ತುರತ್ನ ವ್ಯಾಪಾರಿಗಳು ಇರ್ತಾರೆ. ಅವರ ಮುಖೇಣವಾಗಿ ಸ್ವಾಮಿಯವರು ಇಲ್ಲಿಗೆ ಬರ್ತಾರೆ. ಯಾವ ರೀತಿಯಾಗಿ ಅಂದರೆ ಅವರು ಅಡುಗೆ ಮಾಡ್ತಕ್ಕಂಥ ಚೀಲದಲ್ಲಿ ಇವರು ಸಾಲಿಗ್ರಾಮವನ್ನು ಖಾರ ಅರಿಯೋದಕ್ಕಾಗಿ ಬಳಸ್ತಾ ಇದ್ರಂತೆ. ಒಮ್ಮೆ ಅವ್ರಿಗೆ ಸ್ವಾಮಿ ಭಗವಂತ ಇರ್ತಾ ಇದ್ದಾನೆ ಅಂತ ಗೊತ್ತಿಲ್ಲ ಮಾಹಿತಿ. ಅದರಿಂದ ಅವ್ರು ಏನು ಮಾಡ್ತಾರೆ, ಅವರು ಖಾರ ಅರಿಯೋದಕ್ಕೆ ಬಳಸ್ತಾ ಇದ್ದಂತೆ ಈ ಶಿಲೆಯನ್ನು. ಸಾಲಿಗ್ರಾಮ ಎಷ್ಟಿದೆ ಅಂದರೆ ಇಷ್ಟಿದೆ ನಮ್ಮ ಸ್ವಾಮಿಯವರು ದೇವಸ್ಥಾನ. ಅದು ಗುಂಡ್ಕ ರೂಪದಲ್ಲಿ ಇದ್ದಾರೆ ಅವರು. ಅದು ನೋಡಿ ಎಂಥವ್ರಿಗೂ ಸಡನ್ನಾಗಿ ಖಾರ ಅರಿಯೋ ಕಲ್ಲು ಅನ್ನಂಗೆ ಆಗುತ್ತೆ ಅದು ನೋಡಿದ ತಕ್ಷಣ. ಅವಾಗ ಏನು ಮಾಡ್ತಾರೆ, ಸ್ವಾಮಿಯವರು ಅವರ ಕನಸಿನಲ್ಲಿ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ನಾನು ನಿಮ್ಮ ಜೊತೆಯಲ್ಲಿ ಬರ್ತಾ ಇದ್ದೀನಿ, ನಾನು ಶ್ರೀ ಮರಡಿ ರಂಗನಾಥ ಸ್ವಾಮಿ ಕ್ಷೇತ್ರ ಇದೆ, ಅಲ್ಲಿ ನಾನು ನೆಲೆ ನಿಲ್ಬೇಕಲ್ಲಿ ಮರಡಿ ಗುಡ್ಡದಲ್ಲಿ ಅಂತೇಳಿ ಸ್ವಾಮಿಯವರು ರಾಜನ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ಹೇಳ್ತಾರಂತೆ ಈ ರೀತಿಯಾಗಿ. ಅದಾದ ನಂತರ ಏನಾಗುತ್ತೆ, ಪ್ರತಿನಿತ್ಯ ಸಮೇತ ಸಾಲಿಗ್ರಾಮ ಶಿಲೆಯನ್ನು ಅವರು ಖಾರ ಅರಿಯೋದಕ್ಕೆ ಕಳಿಸ್ತಾ ಇದ್ರಂತೆ. ಅದೇ ಖಾರ ಅಡುಗೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ತಂದ್ಬಿಟ್ಟು ಒಂದು ಸ್ಥಳದಲ್ಲಿ ಅದನ್ನು ಖಾರ ಅಳ್ಕೊಂಡು ಮತ್ತೆ ಮತ್ತೆ ಪುನಃ ಏನು ಮಾಡ್ತಾರೆ, ಅದೇ ಸಾಲಿಗ್ರಾಮ ಮತ್ತೆ ಚೀಲದಲ್ಲಿ ಬರ್ತಿತ್ತಂತೆ. ಪುನಃ ನೆಕ್ಸ್ಟ್ ಇಯರಲ್ಲಿ ಹೋಯ್ದ ನಂತರ ಪುನಃ ಆ ಸಾಲಿಗ್ರಾಮನೇ ಆ ಚೀಲದಲ್ಲಿ ಬರ್ತಿತ್ತಂತೆ. ಅವ್ರಿಗೆ ಏನಾಗುತ್ತೆ, ಆಶ್ಚರ್ಯ ಆಗುತ್ತೆ, ಇದೇನಿದು ದೈವ ಸ್ವರೂಪವಾದಂಥ ಕಲ್ಲು ಇದು ಏನಿದು ಅಂತ ಅವ್ರಿಗೆ ದಿಕ್ಕುದಲ್ಲಿ ತೋರ್ತದೇ ಅವ್ರು ಭಗವಂತನ ಹೇಳ್ಕೊಂತಾರೆ. ಆ ರಾತ್ರಿ ಸ್ವಾಮಿಯವರು ಅವರ ಸ್ವಪ್ನದಲ್ಲಿ ಕಾಣಿಸ್ಕೊಂಡು, ನಾನು ಸಾಲಿಗ್ರಾಮ ಮೂರ್ತಿ, ನನ್ನ ಹೆಸರು ರಂಗನಾಥ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆಯಲ್ಲೇ ಬರ್ತಾ ಇದ್ದೀನಲ್ಲ, ಯಾಕೆ ನನ್ನ ಅರಿವು ನಿನಗೆ ಆಗ್ತಾ ಇಲ್ಲ ಅಂತ ಹೇಳಿ ಅವರ ವ್ಯಾಪಾರಿಗಳಿದ್ದಾರಲ್ಲ, ಅಂದರೆ ಕಾಮಶೆಟ್ಟಪ್ಪ ಮತ್ತು ಮರಳಶೆಟ್ಟಪ್ಪ ಅನ್ನೋ ವ್ಯಾಪಾರಿಗಳಿದ್ದಾರಲ್ಲ, ಅವರನ್ನು ಪ್ರಶ್ನೆ ಮಾಡಿದಂತೆ ಕನಸಲ್ಲೇ. ಅವಾಗ ಸ್ವಾಮಿಯವರು ಈ ಉಯಿಲ್ದೊರೆ ಮಂದಿರ ಇದೆಯಲ್ಲ, ಆ ದೇವಸ್ಥಾನ ಆರ್ಚ್ ಇದೆಯಲ್ಲ, ಆರ್ಚಿಂದ ಬಂದು ಮುಂದೆ ಊರಿಗೆ ಹೋಗೋ ಅಷ್ಟರಲ್ಲಿ ಸ್ವಾಮಿಯವರ ಚೀಲದಿಂದ ಮಾಯ ಆದ್ರಂತೆ. ಮುಂದೂರಿಗೆ ಹೋಗಿ ನೋಡ್ಕೊಳ್ಳೋ ಅಷ್ಟರಲ್ಲಿ ಆ ಚೀಲ ಸ್ವಾಮಿಯವರು ಇಡ್ಲಿಲ್ವಂತೆ. ಅವಾಗ ಏನಾಗುತ್ತೆ, ಇಲ್ಲಿ 6 ವರ್ಷ ಕಟ್ಟೆ ಅನ್ನೋ ಒಂದು ಗುಹೆ ಇದೆ. ಆ ಗುಹೆಯಲ್ಲಿ ಸ್ವಾಮಿ ಬಂದು ಕುತ್ಕೊಂಡಿದ್ದಾನೆ ಸಾಲಿಗ್ರಾಮ ವೃತ್ತದಲ್ಲಿ.
ಅವಾಗ ಏನು ಮಾಡ್ತಾರೆ, ಇಲ್ಲಿನ ಸ್ಥಳೀಕರು ಮತ್ತು ಜನರೆಲ್ಲ ಯಾವುದೋ ಒಂದು ಹೊಸ ಹಾಲು ಕೊಡ್ತಿದ್ದಾರೆ, ಪ್ರತಿನಿತ್ಯನೂ ಹೊಸ ಹಾಲು ಕೊಡ್ತಿದ್ಯಲ್ಲ ಏನಿದು ಅಂತ ಹೇಳ್ಬಿಟ್ಟು ಆ ವಸ್ತುವಿನಿಂದ ಹಿಂಬಾಲಿಸ್ಕೊಂಡು ಹೋದ್ರಂತೆ. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಸಾಲಿಗ್ರಾಮ ಶಿಲೆ ಮೇಲೆ ಎಷ್ಟು ಹಾಲು ಕೊಡ್ತಾ ಇದ್ದಾರೆ. ಎಷ್ಟು ವರ್ಷದ ಇತಿಹಾಸ ಇದೆ, ಸುಮಾರು 1000 ವರ್ಷ ದೇವಸ್ಥಾನ ಇತಿಹಾಸ ಇದೆ. ಇತಿಹಾಸ ಪ್ರಸಿದ್ಧವಾದಂತಹ ಸಾಲಿಗ್ರಾಮ ದೇವಸ್ಥಾನ ಅಂತ ಹೇಳ್ಬೋದು. ಇಡೀ ನಮ್ಮ ಕರ್ನಾಟಕದಲ್ಲಿಯೇ ಸಾಲಿಗ್ರಾಮ ಶಿಲೆ ಅಂತ ತಕ್ಷಣ ನೆನಪಾಗೋದೇ ಕರಿಶಿಲೆಯಲ್ಲಿ ಇರುತ್ತದೆ. ಬಟ್ ಇಲ್ಲಿ ಬಿಳಿ ಶಿಲೆಯಲ್ಲಿ ಸಾಲಿಗ್ರಾಮ ಇಲ್ಲಿ ತುಂಬ ವಿಶೇಷವಾಗಿದೆ. ಜಾತ್ರೆ ಚೈತ್ರ ಮಾಸದಲ್ಲಿ ಸ್ವಾಮಿಯವರ ಜಾತ್ರೆ ವಿಶೇಷವಾಗಿರುತ್ತೆ. ಚೈತ್ರ ಮಾಸದಲ್ಲಿ ಚಿತ್ತಾ ನಕ್ಷತ್ರದಲ್ಲಿ ಸ್ವಾಮಿಯವರ ಕಲ್ಯಾಣೋತ್ಸವ ಆಗುತ್ತೆ. ಅದಾದ ನಂತರವಾಗಿ ಸ್ವಾಮಿಯವರ ಬ್ರಹ್ಮರಥೋತ್ಸವ ಆಗುತ್ತೆ. ಅದಾದ ನಂತರವಾಗಿ ಸ್ವಾಮಿಯವರ ಗರುಡೋತ್ಸವ. ಅದಾದ ನಂತರವಾಗಿ ಭಕ್ತಾದಿಗಳು ಬಂದು ಅರ್ಕೆ ರೂಪದಲ್ಲಿ ಮುಡಿ ಸೇವೆ ಕೊಡ್ತಾರೆ. ಅದಾದ ನಂತರವಾಗಿ ಸ್ವಾಮಿಯವರ ವಸಂತೋತ್ಸವ ಆಗುತ್ತೆ. ಇಷ್ಟು ಯುಗಾದಿ ಹಬ್ಬ ಆದ ನಂತರ 15 ದಿನಗಳಲ್ಲಿ ಜಾತ್ರೆ ಪ್ರಾರಂಭ ಆಗುತ್ತೆ. ಅತಿ ಹೆಚ್ಚಾಗಿ ಸ್ವಾಮಿಯವರೇ ನೇರವಾಗಿ ಪ್ರಸಾದ ಕೊಡ್ತಾರೆ. ಇವಾಗ ಏನೋ ಒಂದು ಬೋರ್ ಪಾಯಿಂಟ್ ಮಾಡ್ಬೋದು ಅಥವಾ ಒಂದು ಬೋರ್ ಪಾಯಿಂಟ್ ಮಾಡಿರ್ತಾರೆ, ಬಂದ್ಬಿಟ್ಟು ಸ್ವಾಮಿಯವರನ್ನು ಪ್ರಶ್ನೆ ಮಾಡ್ತಾರೆ, ಅದರಲ್ಲಿ ಸಮೃದ್ಧಿಯಾಗಿ ನೀರು ಸಿಗುತ್ತಾ ಅಥವಾ ಇಲ್ಲ ಅಂತೇಳಿ. ಸ್ವಾಮಿಯವರು ಬಲಭಾಗದಲ್ಲಿ ಪ್ರಸಾದ ಕೊಟ್ಟರೆ 100ಕ್ಕೆ 100 ಭಾಗನೂ ಅದು ಎಂಥದೇ ಸಮಸ್ಯೆ ಇರಲಿ, ಅದೆಷ್ಟೇ ಕಷ್ಟ ಇರಲಿ, ಆ ಸಮಸ್ಯೆಗಳೆಲ್ಲ ನಿವಾರಣೆ ಆಗಿದೆ. ಎಡಗಡೆ ಪ್ರಸಾದ ಕೊಟ್ಟರೆ ಇಲ್ಲ ಆಗೋದಿಲ್ಲ, ಅದರಿಂದ ಮುಂದೆ ಏನೋ ತೊಂದರೆ ಆಗ್ಬೋದು ಅಂತೇಳಿ ಸ್ವಾಮಿಯವರು ಎಡಗಡೆ ಮತ್ತು ಬಲಭಾಗದಲ್ಲಿ ಪ್ರಸಾದ ಕೊಡುತ್ತೆ. ವಿಶೇಷವಾಗಿ ಸುಮಾರು ಲಕ್ಷಾಂತರ ಜನ, ಸಾವಿರಾರು ಜನ ಭಕ್ತಾದಿಗಳು ಸ್ವಾಮಿ ಕ್ಷೇತ್ರಕ್ಕೆ ದಯಮಾಡಿಸಿ ತುಂಬ ವಿಶೇಷವಾಗಿದೆ ಅಂತ ಹೇಳ್ಬೋದು. ಈ ಸ್ವಾಮಿ ಸಾಲಿಗ್ರಾಮ ಕ್ಷೇತ್ರ ಅದರಲ್ಲೂ ವಿಶೇಷವಾಗಿ ಸಾಲಿಗ್ರಾಮ ತೀರ್ಥನೇ ವಿಶೇಷವಾಗಿರುತ್ತೆ. ಅಂತ ಸಾಲಿಗ್ರಾಮ ಕ್ಷೇತ್ರ ಅಂದರೆ ತುಂಬ ವಿಶೇಷವಾಗಿರುತ್ತೆ. ದೇವಸ್ಥಾನ ಪೂಜೆನ ಇಬ್ಬರು ಮಾಡ್ತೀವಿ ನಾವು ರಂಗನಾಥಪ್ಪ ಅಂತೇಳ್ಬಿಟ್ಟು ನಮ್ಮ ತಂದೆಯವ್ರ ಹೆಸರು, ಇನ್ನೊಬ್ಬರು ಅರ್ಚಕರು ರಾಮಣ್ಣ ಅಂತೇಳಿ ಮಾಡ್ತಾರೆ. ಇಬ್ಬರು ಅರ್ಚಕರು ವರ್ಷಕ್ಕೊಬ್ಬರಂತೆ. ಈ ವರ್ಷ ನಾವು ಮಾಡ್ತಾಯಿದ್ದೀವಿ, ನೆಕ್ಸ್ಟ್ ವರ್ಷ ಜಾತ್ರೆ ಆದ ನಂತರ ಅವ್ರು ಬರ್ತಾರೆ ಅರ್ಚಕರು. ಇದರಿಂದ ಬಂದಿದ್ದೀವಿ. ಇವತ್ತು ಹುಣ್ಣಿಮೆ ಪ್ರಯುಕ್ತ ನಮ್ಮ ಮನೆ ದೇವರಾದಂಥ ಶಿರಾ ತಾಲೂಕು ಮರಡಿಗುಡ್ಡ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಕುಟುಂಬ ಸಮೇತರಾಗಿ ಹಾಜರಾಗಿದ್ದೀವಿ. ಇವತ್ತು ಸ್ವಾಮಿ ದರ್ಶನ ಪಡೆದು ಭಾಳ ಖುಷಿ ಆಯಿತು. ನಾವು ಪ್ರತಿ ವರ್ಷಕ್ಕೆ 2 ಸತಿ ಬರ್ತಾ ಇದ್ದೀವಿ. ನಾವು ಆಗಲವಾಡಿ ವಾಸಿಗಳು. ಶ್ರೀ ಮಲ್ಲೇಶ್ವರ ಸ್ವಾಮಿ ನಮ್ಮ ಮನೆ ದೇವರು. ನಮ್ಮ ಪಾಪಂಗೆ ಇವಾಗ 6 ವರ್ಷದ ಹಿಂದೆ ಹುಷಾರಿರಲಿಲ್ಲ, ಆರೋಗ್ಯ ಸಮಸ್ಯೆಯಿಂದ ದೇವರಿಗೆ ನಾವು ಅರ್ಥ ಮಾಡ್ಕೊಂಡಿದ್ವಿ. ಈಗ ಆರೋಗ್ಯ ಸಮಸ್ಯೆಯಿಂದ ಚೆನ್ನಾಗಿದ್ದ, ಹೂವಿನ ಅಲಂಕಾರ ಮತ್ತು ತುಲಾಭಾರ ಕೊಟ್ಟಿದ್ದೆ ಅರ್ಥ ಮಾಡ್ಕೊಂಡಿದ್ವಿ. ಇವತ್ತು ಹುಣ್ಣಿಮೆ ದಿವಸ ಇವತ್ತು ನಾವು ಹೂವಿನ ಅಲಂಕಾರ, ತುಲಾಭಾರ ಮತ್ತು ಉರುಳು ಸೇವೆ ಇವತ್ತೆಲ್ಲ ನೆರವೇರಿಸಿದ್ವಿ. ಸ್ವಾಮಿಯಿಂದ ದೇವರಿಂದ ನಮಗೆ ಒಳ್ಳೆಯದಾಗಿದೆ. ಸ್ವಾಮಿಯಿಂದ ನಾವು ಚೆನ್ನಾಗಿದ್ದೀವಿ. ನನ್ನ ಹೆಸರು ಶ್ರಾವಣಿ. ಇವತ್ತು ಹುಣ್ಣಿಮೆ ಇರುವುದರಿಂದ ನಾನು ನಮ್ಮ ಮನೆ ದೇವರಿಗೆ ಬಂದಿರುತ್ತೇನೆ. ಮುಂದಿನ ದಿನಗಳಲ್ಲಿ ನನಗೆ ಮರಡಿ ರಂಗನಾಥ ಸ್ವಾಮಿ ಒಳ್ಳೆ ವಿದ್ಯೆ, ಬುದ್ಧಿ, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಿ ಬೇಡ್ಕೊಂತ ಇದ್ದೀರಿ. ಇವತ್ತು ದೇವಸ್ಥಾನ ದರ್ಶನ ಮಾಡಿದ ಮಹಿಮೆಗಳು ಏನು, ಮತ್ತು ಏನು ಬಂದಂಥ ಭಕ್ತರಿಗೆ ಯಾವ್ಯಾವ ರೀತಿಯ ಕಷ್ಟ ಕಾರ್ಪಗಳನ್ನು ಹೊಡಿತಾ ಇದ್ದಾರೆ, ಮತ್ತು ನಮ್ಮ ಏನು ಮರಡಿ ರಂಗನಾಥ ಸ್ವಾಮಿ ದೇವರ ಅರ್ಚಕರಾದ ಕುಶಲ್ ಅವರು ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ನ್ಯೂಸ್ ಚಾನಲ್ಗೆ ಕೊಟ್ಟಿರೋದಕ್ಕೆ ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಅನಿಲ್ ಕುಮಾರ್ ತುಮಕೂರು.